ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿನಾಲು ಬೆಳಿಗ್ಗೆ ಮಧ್ಯಾಹ್ನ ಆ ಥರ ಬ್ಲಾಗ್ ಮಾಡ್ತಾ ಇದ್ನಲ್ಲ, ಇವತ್ತು ರಾತ್ರಿಯಿಂದ ನನ್ನ ಮಗಳು ಆಮ್ಲೆಟ್ ಹಾಕ್ತಾವಳೆ. ಊಟ ಮಾಡಬೇಕು. ರಾತ್ರಿ 9 ಗಂಟೆ ಆಗಿದೆ. ಸಾಂಬಾರು ನಿನ್ನೆದಿತ್ತು, ಇದ್ಕಿದ ಬೇಳೆ ಸಾಂಬಾರು, ರೈಸ್ ಮಾಡ್ಕೊಂಡಿದ್ದೆ. ಆಮೇಲೆ ಇವಾಗ ರೈಸ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಆಮ್ಲೆಟ್ ಹಾಕ್ತೀನಿ ಅಂತ ಹೇಳಿದೆ. ಮಮ್ಮಿ ನಾನು ಮಾಡ್ತೀನಿ ಅಂತ ಇದ್ಲು. ಸರಿ ನೀನು ಮಾಡು ಅಂಥೇಳಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರಾತ್ರಿಯಿಂದ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಇಲ್ಲ ಇವತ್ತು. ಅವರು ಫ್ರೆಂಡು ಒಂದು ಮದುವೆ ಇದೆ ಅಂಥೇಳಿ ಆಂಧ್ರಾಗೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ನಾನು ನನ್ನ ಮಗಳು ಅಷ್ಟೇ ಇರೋದು. ಅದಕ್ಕೆ ನೋಡೋಣ, ಇದು ಒಂದು ಮೆಮೊರಿ ಇರುತ್ತಲ್ವ. ನನ್ನ ಮದುವೆ ಆಗಿ ಒಂದು 11 ವರ್ಷ ಆಯಿತು. ಅಷ್ಟು ವರ್ಷ ಆದ್ರೂ ನನಗೆ ಒಂದು ದಿವಸನೂ ನೈಟು ಅವರು ಬಿಟ್ಟಿದ್ದಿದ್ವಿ. ಊರಿಗೆಲ್ಲ ಹೋಗ್ತಾ ಇದ್ನಲ್ವ, ಆವಾಗಲೇ ಇರ್ತಾಯಿದ್ವಿ. ಅದು ಬಿಟ್ಬಿಟ್ಟು ಇನ್ನು ನಾನು ಇಲ್ಲಿ ಬೆಂಗಳೂರಲ್ಲಿದ್ದಾಗ ಅವ್ರು ಯಾವತ್ತೂ ಬಿಟ್ಬಿಟ್ಟು ಹೋಗಿರ್ಕಿಲ್ಲ. ಇದೇ ಫಸ್ಟು ನಮಗೆ ಬಿಟ್ಬಿಟ್ಟು ಹೋಗಿರೋದು. ಅದು ಒಂದು ಮೆಮೊರಿ ಇರುತ್ತಲ್ವ, ನಮ್ಮ ದಿನ ಹೇಗೆ ಹೋಗಿತ್ತು ಅಂಥೇಳಿ ನಮಗೂ ಒಂದು ಸ್ವಲ್ಪ ನೆನಪಿರುತ್ತೆ, ನಾವು ನೋಡ್ಬೋದು ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಅಡುಗೆ ಏನು ಮಾಡೋಂಗಿಲ್ಲ. ಅವರಿದ್ದರೆ ಸಾಂಬಾರು ತಿನ್ನೋದಿಲ್ಲ. ಅವರು ಮಾಡಬೇಕಾಗಿತ್ತು. ಸಾಂಬಾರು ತಿನ್ನೋದಿಲ್ಲಲ್ವ ಅವರು, ಅವಾಗ ಅದಕ್ಕೆ ಮಾಡಬೇಕಾಗಿತ್ತು. ಇವಾಗ ನಾನು ನನ್ನ ಮಗಳು ಅಷ್ಟೇ ಇರೋದಲ್ವ, ಅಡ್ಜಸ್ಟ್ ಮಾಡಿಕೊಂಡು ತಿಂತೀವಿ. ಅದಕ್ಕೆ ಇವಾಗ ಅಡುಗೆ ರೈಸ್ ಒಂದು ಮಾಡಿ ಎಲ್ಲ ಇಟ್ಟಿದ್ದೆ. ಕೆಲಸ ಇತ್ತು ಅಂಥೇಳಿ ಕೆಲಸ ಮಾಡಿದ್ವಿ. ನಾನು ನನ್ನ ಮಗಳು ಹಾಲಲ್ಲೇ ಮಲಿಕೊಳ್ಳೋಣ ಮಮ್ಮಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ಅವಳು ಟಿ ವಿ ನೋಡಿಕೊಂಡು ಹಂಗೆ ಮಲಿಕೊಂಡಿದ್ಲು. ಅವಳಿಗೆ ಹಾಲಲ್ಲಿ ಮಲಿಕೊಂಡ್ರೆ ಒಂಥರ ಕಂಫರ್ಟೇಬಲು. ನಮ್ಮ ಮನೆಯವರು ಇದ್ದಾಗ ನಾವು ಹಾಲಲ್ಲೇ ಮಲಿಕೋತಾ ಇದ್ವಿ. ಏನೋ ಗೊತ್ತಿಲ್ಲ, ಇದೆ ಫಸ್ಟ್ ಸರಿ. ನೋಡೋಣ ಹೆಂಗಿರುತ್ತೆ ಅಂಥೇಳಿ. ಇಷ್ಟೊತ್ತಿಗಾದ್ರೂ ನಿದ್ದೆ ಬರ್ತಾ ಇರೋದು. ಇವತ್ತು ನಿದ್ದೆನೇ ಬರ್ತಾ ಇಲ್ಲ. ಅವರು ಫೋನ್ ಮಾಡ್ತಾವ್ರೆ, ಡೋರ್ ಲಾಕ್ ಮಾಡ್ಕೊಳ್ಳಿ, ಒಳಗಡೆ ಇರಿ ಅಂತ ಹೇಳೋರೆ. ನಾವು ಡೋರ್ ಲಾಕ್ ಮಾಡ್ಕೊಂಡು ನಾವೇನೋ ಆಲ್ಮೋಸ್ಟು ಬೆಳಿಗ್ಗೆ ಆದ್ರೂ ನಾವು ಡೋರ್ ಓಪನ್ ಮಾಡಿ ಯಾವತ್ತೂ ಇರೋದಿಲ್ಲ. ನಾನು ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಮಗಳು ಒಬ್ಬಳೇ ಇರ್ತಾಳಲ್ವ, ಟಿ ವಿ ನೋಡ್ತಾ ಇರ್ತಾಳೆ. ಅದಕ್ಕೆ ಅವಳು ಅಷ್ಟೊಂದು ಓಪನ್ ಮಾಡಿ ಇರೋದು ನಮಗೆ ಪ್ರಾಕ್ಟೀಸೇ ಇಲ್ಲ, ರೂಢಿನೇ ಇಲ್ಲ. ಅದು ನಿಜ ಹೇಳ್ಬೇಕಾದ್ರೆ ಡೋರ್ ಓಪನ್ ಮಾಡಿಬಿಟ್ಟು ಇರೋದು. ಇಲ್ಲಿ ನೋಡಿ, ಡೋರ್ ಕ್ಲೋಸ್ ಆಗೇ ಇರುತ್ತೆ. 24 ನಮ್ಮದು ಯಾವತ್ತೂ ಡೋರ್ ಕ್ಲೋಸ್ ಆಗೇ ಇರುತ್ತೆ. ಅವರಿದ್ದಾಗ ಯಾವತ್ತಾದರೂ ಈವ್ನಿಂಗು ಡೋರ್ ಓಪನ್ ಮಾಡಿರ್ತಾರೆ. ಇಲ್ಲ ಅಂದರೆ ಯಾರಾದರೂ ಬಂದಾಗ ಆಗಿ ಡೋರ್ ಓಪನ್ ಮಾಡಿರ್ತೀವಿ ಅಷ್ಟೇ. ಅದು ಬಿಟ್ಬಿಟ್ಟು ಯಾವತ್ತೂ ಡೋರ್ ಓಪನ್ ಮಾಡಲ್ಲ. ಅವ್ರದ್ದು ಇಲ್ಲೇ ಮನಸ್ಸಿದೆ, ಏನು ಮಾಡ್ತಾ ಇದ್ದೀವೋ ಏನೋ ಅಂಥೇಳಿ. ನೋಡೋಣ, ಇವತ್ತಿಂದ ನಾಳೆ ಮಧ್ಯಾಹ್ನ ಬರ್ತಾರೆ. ಅಂದರೆ ನಾಳೆ ಇವಾಗಿನ್ನೂ ಹೋಗಿಲ್ಲ. ಅವರು ಹೋಗೋಕ್ಕೆ 10:30 ಆಗುತ್ತೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಹೋಗಬೇಕಲ್ವಾ, 10:30 ಆಗುತ್ತೆ. ನಾಳೆ ಬೆಳಗ್ಗೆ ದಾರೆ ಮುಗಿಸ್ಕೊಂಡು ಅಲ್ಲಿ ಬಿಟ್ರೇನು ಅಲ್ಲಿಂದ ಇಲ್ಲಿಗೆ 4 ಅವರ್ಸ್ ಆಗುತ್ತೆ. ಟ್ರಾಫಿಕ್ ಏನೂ ಇಲ್ಲ ಅಂದರೆ 4 ಅವರ್ಸ್ ಆಗುತ್ತಂತೆ. ನಂಗೆ ಗೊತ್ತಿಲ್ಲ, ನಾನು ಹೋಗೂ ಇಲ್ಲ. ಅಲ್ಲ ಆಂಧ್ರ ಸೈಡು ನಾನು ಯಾವತ್ತೂ ಹೋಗಿಲ್ಲ. ಕರ್ನಾಟಕ ಬಾರ್ಡರು. ಅದಕ್ಕೇ ಹೋಗಿದ್ದಾರೆ, ಏನೋ ಹೇಳ್ತಾ ಇದ್ನಲ್ಲ, ಅವ್ರು ಹೋಗಿದ್ದಾರಲ್ವ. 4-5 ಅವರ್ಸ್ ಆಗುತ್ತೆ. 4-5 ಅವರ್ಸ್ ಆಗುತ್ತೆ. ಹೋಗಿದ್ದಾರಲ್ವ, ಹೋಗ್ಬಿಟ್ಟು ಬರಲಿ, ಎಂಜಾಯ್ ಮಾಡ್ಕೊಂಡು ಬರಲಿ. ನಾವು ಇಲ್ಲಿ ಅಮ್ಮ ಮಗಳು ಡೈಲಿ ಇದ್ದಿದ್ದಂಗೆ ಎಂಜಾಯ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗ್ಳಿಗೆ ಮಾಡ್ತಾವಳೆ. ಅದು ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳದು ಏನೋ ವೀಡಿಯೋಸ್ ಏನೋ ಮಾಡಬಾರ್ದಲ್ವ, ಬ್ಯಾನ್ ಆಗುತ್ತೆ ನಮ್ಮದು. ಸುಮ್ಮನೆ ಇಶ್ಯೂ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದ್ದೀನಿ. ಅವಳೆಲ್ಲ ಮಾಡಾದಮೇಲೆ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಾವಳೆ ಅಂತ. ಕಟಿಂಗು ಮಾಡ್ತೀನಿ ಅಂತೇಳಿ ಮಾಡ್ತಾವಳೆ, ಏನೇನೋ ಮಾಡ್ತಾವಳೆ. ಇದು ಒಂದೊಂದೇ ಕ್ಲಿಪ್ಪಿಂಗ್ಸು. ಆಯಿತಾ ಚಿನ್ನು? ಬೇಗ ಎಷ್ಟೋ ತನಕ ನಂದು ವೀಡಿಯೋಸು ಮಾಡಿದೆ ನಾನು. 5 ಮಿನಿಟ್ಸ್ ಆಗೇ ಹೋಯ್ತು ಮಾತಾಡೋದ್ರಲ್ಲೇ. ಸರಿ ಫ್ರೆಂಡ್ಸ್, ನೋಡಿ ಇಲ್ಲಿ ನನ್ನ ಮಗಳು ಹಾಸಿಗೆನೋ ಹಾಕೊಳ್ಳೆ ಕೆಳಗಡೆ ಅವಳೇ ಹಾಕಿರೋದು. ನಾನು ಕೆಲಸ ಮಾಡ್ತಾ ಇದ್ದೆ ಅಂತ, ನಂಗೆ ಸ್ವಲ್ಪ ಕೆಲಸ ಇತ್ತು, ಅದು ಕೆಲಸ ಮಾಡ್ತಾ ಇದ್ದೆ ಅಂಥೇಳಿ ಅವಳು ನಾನೇ ಹಾಕ್ತೀನಿ ಅಂಥೇಳಿ ಇಲ್ಲಿ
ನಿಜ ಹೇಳ್ತೀನಿ, ಅವ್ರ ಡ್ಯಾಡಿ ಇದ್ದಿದ್ರೆ ಅವಳು ಈ ಥರ ಯಾವತ್ತೂ ಆಗ್ತಾ ಇದ್ದಿಕ್ಕಿಲ್ಲ. ಅವ್ರು ಬಂದಮೇಲೆ ವಿಡಿಯೋ ತೋರಿಸ್ತೀನಿ ಅವ್ರಿಗೆ. ನೋಡಿ ನಿನ್ನ ಮಗಳು ಹಾಸಿಗೆ ಎಲ್ಲ ಹಾಕಿ ಅವರಿದ್ದಿದ್ರೆ ಹೊತ್ಕೊಳ್ಳೋ ಬೆಡ್ಶೀಟು ಅವರೇ ಹಾಕಬೇಕು. ದಿಮ್ಮೂ ತಗೊಂಬೋವು ಪ್ಲೀಸ್ 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 ಅಂತಿರ್ತಾಳೆ. ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ ಅಲ್ವಾ, ಅದಕ್ಕೇ. ಆಯಿತಾ, ಬನ್ನಿ ಮಗ. ಆಮ್ಲೆಟ್ ಮಾಡಿಕೊಂಡು ಅವಳಿಗೆ ನಾನೇ ಊಟ ಮಾಡಿಸ್ಬೇಕಂತೆ. ಅವಳಿಗೆ ಏನೋ ಒಂಥರ ಪ್ರೀತಿ ಬಂದುಬಿಟ್ಟಿದೆ, ನನಗೆ ಊಟ ಮಾಡಿಸು ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಇಲ್ಲು. ಅದಕ್ಕೆ ನಾನು ಅವಳು ಇಬ್ಬರು ಒಂದೇ ತಟ್ಟೆದಲ್ಲಿ ಹಾಕ್ಕೊಂಡು ಇವಾಗ ಊಟ ಮಾಡೋದು. ತಗೋ, ಅದು ಬಟ್ಲಲ್ಲೆಲ್ಲ ಹಾಕು, ಒಂದು ಬಟ್ಲು ತಗೋ, ಅದರಲ್ಲಿ ಹಾಕು. ಒಂದು ಸ್ವಲ್ಪ ಹಾಕು, ನನಗೊಂದು ಸ್ವಲ್ಪ ನಿನಗೊಂದು ಸ್ವಲ್ಪ, ಎರಡು ಹಾಕೊಳ್ಳೋಣ ಅಲ್ವಾ. ಇಲ್ಲಿ ದೊಡ್ಡದು ತೊಗೋಬೇಕು. ಸ್ವಲ್ಪ ಮೊನ್ನೆ ಥರ ಉಪ್ಪು ಜಾಸ್ತಿ ಹಾಕ್ಬೇಡ, ಮಿಕ್ಸ್ ಮಾಡೋದು ಚೆನ್ನಾಗಿ ಬೀಟ್ ಮಾಡು. ಮೊನ್ನೆ ಆಮ್ಲೆಟ್ ಹಾಕಿದ್ಲು, ನಮ್ಮ ಅತ್ತೆ ಬಂದಿದ್ರು, ಅದಕ್ಕೆ ಓಪನ್ ಮಾಡಿದ್ದೆ ಫ್ರೂಟ್ಸು. ಆಮ್ಲೆಟ್ ಹಾಕಿದ್ಲು ಮೊನ್ನೆ, ನಾನು ಹಾಕ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ಲ. ಅದಕ್ಕೆ ಸರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮಾಡೋಳೆ ಪಾಪ. ಅದು ಚೆನ್ನಾಗಿ ಬೀಟೇ ಮಾಡಿಲ್ಲ, ಹಂಗೇನೆ ಹಾಕ್ಬಿಟ್ಟು ಹಂಗೇನೆ ಕೊಟ್ಟವಳೆ. ಅದೇನಾಗ್ಬಿಟ್ಟೈತೆ, ಒಂದು ಕಡೆ ಉಪ್ಪು ಐತೆ, ಒಂದು ಕಡೆ ಉಪ್ಪೇ ಇಲ್ಲ. ಈ ಥರ ಮಾಡ್ತಾಳೆ ನನ್ನ ಮಗಳು ಅಲ್ವಾ ಚಿನ್ನು? ಇಲ್ಲಿ ಮಾಡ್ತಾವಳೆ. ಆದ್ಯಾ ಹಾಯ್ ಅಷ್ಟೇನೆ. ಇಲ್ಲಿ ಕಿಚನು ಕ್ಲೀನ್ ಮಾಡಿಲ್ಲ ಇವತ್ತು. ತುಂಬ ಸ್ವಲ್ಪ ಕಿಚನ್ ಅಂದರೆ ಇವಾಗ ಮಧ್ಯಾಹ್ನದಿಂದ ಊಟ ಮಾಡಿರೋದು ಪಾತ್ರೆ ಎಲ್ಲ ಇದೆ, ಅದು ಸ್ವಲ್ಪ ಕೆಲಸ ನಂಗೆ ಅರ್ಜೆಂಟ್ ಆಗಿದ್ದರಿಂದ ಎಮರ್ಜೆನ್ಸಿ ಸ್ವಲ್ಪ ಬೇಗನೆ ಮಾಡಬೇಕಾಗಿದ್ದರಿಂದ ಮಾಡೇ ಇದಕ್ಕೆಲ್ಲ ಇವಾಗ ಮಾಡ್ತೀನಿ. ಇವಾಗ ಏನು ಕೆಲಸ ಮಾಡಬೇಕು, ಕೆಲಸ ಮಾಡಿಬಿಟ್ಟು ಊಟ ಮಾಡಿ ಕೆಲಸ ಮಾಡ್ಕೊಂಡು ಕುತ್ಕೋತೀನಿ. ಆಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಿಕೋಬೇಕು. ಹ್ಯಾಂಡ್ ವಾಶ್ ಮಾಡ್ದಾ? ತಗೋ. ಇರಿ ಫ್ರೆಂಡ್ಸ್, ಆಮ್ಲೆಟ್ ಎಲ್ಲ ಹಾಕಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವಳೇ ರೆಡಿ ಮಾಡ್ತಾವಳೆ. ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟು ಆಮೇಲಿಂದ ನಿಮಗೆ ಶೇರ್ ಮಾಡ್ತೀನಿ, ಸರಿನಾ? ಆಮ್ಲೆಟ್ ಹಾಕಿದ್ಲು. ಇದು ನನ್ನ ಮಗಳಿಗೆ ಖಾರ ಕಡಿಮೆ ಹಾಕವಳೆ. ನನಗೆ ನೋಡಿ ಖಾರ ಎಷ್ಟು ಹಾಕೋಳೆ ಅಂದರೆ ತಿನ್ನಬೇಕೋ ಬಿಡಬೇಕು ಅಂತ ಗೊತ್ತಾಯ್ತಾ ಇಲ್ಲ, ಅಷ್ಟೊಂದು ಖಾರ ಹಾಕ್ಬಿಟ್ಟವಳೆ. 2 ಸ್ಪೂನ್ ಖಾರ. ಯಪ್ಪ ನೋಡಿ ಎಷ್ಟು ರೆಡ್ ಆಗಿದೆ. ಪಪ್ಪ ಇಷ್ಟೆಲ್ಲ ಖಾರ ಹಾಕ್ಬಿಟ್ಟು ಮಾಡಿಕೊಟ್ಟವಳೆ ನನಗೆ. ಚಿನ್ನು, ಟಿ ವಿ ಸೌಂಡ್ ಕಡಿಮೆ ಮಾಡು, ಒಂದು ನಿಮಿಷ ಪ್ಲೀಸ್ ಪ್ಲೀಸ್. ಫ್ರೆಂಡ್ಸ್, ಆಮ್ಲೆಟ್ ಈಸ್ ರೆಡಿ. ಇವಾಗ ಇದರಲ್ಲಿ ನಾನು ಊಟ ಮಾಡ್ತೀನಿ, ನನ್ನ ಮಗಳಿಗೆ ರೈಸ್ ಹಾಕ್ಕೊಂಡಿದ್ದೀನಿ, ಇಬ್ಬರು ಸೇರಿ ಊಟ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಅವ್ಳಿಗೂ ಊಟ ಮಾಡಿಸ್ತೀನಿ, ನಾನು ಊಟ ಮಾಡ್ತೀನಿ. ಇವಾಗ ಆಮ್ಲೆಟ್ ಹಾಕ್ಕೊಟ್ಟವಳೆ. ಇವಾಗ ಬನ್ನಿ ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಊಟ ಮಾಡೋಣ. ಯಾರು ನಾನ್ ವೆಜ್ ತಿನ್ನಲ್ಲ ಅವ್ರಿಗೆ ಸಾರಿ, ಎಗ್ಗೆಲ್ಲ ತಿಂತಾರೆ ಅಂದ್ಕೊಂಡಿದ್ದೀನಿ. ಏನು ನಾನ್ ವೆಜ್ ಏನು ಮಾಡ್ಸಲ್ಲ, ಎಗ್ ಮಾಡಿದ್ದೀನಲ್ವ, ಎಗ್ ಎಲ್ಲರೂ ತಿಂತಾರೆ ಅಂದ್ಕೊಂಡಿದ್ದೀನಿ, ನಂಗೆ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಇವಾಗ ಅವ್ಳಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ. ಇಲ್ಲಿ ಇಬ್ರಿಗೂ ಸೇರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ರೈಸು. ಹಂಗೆ ಅವ್ಳಿಗೂ ತಿನ್ನಿಸ್ಬಿಟ್ಟು ನಾನು ತಿನ್ಬಿಟ್ಟು ಆಮೇಲಿಂದ ನೋಡೋಣ ಏನೇನಾಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಎಲ್ಲ ಆಯಿತು. ಇವಾಗ ಟೈಮು ತೋರಿಸ್ತೀನಿ ರೀ ನಿಮಗೆ. ಇವಾಗಲೇ ಊಟ ಆಗಿಲ್ಲ, ತುಂಬ ಹೊತ್ತಾಯಿತು. ಊಟ ಮಾಡಿಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಒಂದು ವೀಡಿಯೋನೂ ಇತ್ತು, ಅದು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಇರಿ ಟೈಮ್ ಎಷ್ಟಾಗಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆನಾ? ಹಾಂ ನೋಡಿ, ಇಲ್ಲಿ ಇದು ರಾತ್ರಿ 12:30 ಆಗಿದೆ ಟೈಮು. ಅದರಲ್ಲಿ ನನ್ನ ಮಗಳು ಮಲಿಕೊಂಬಿಟ್ಟವಳೆ ಅಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಟೈಮ್ ಆಗಿದೆ ಅಂಥೇಳಿ, 12:30. ಇನ್ನೇನು ನಾನು ಎಲ್ಲ ಸ್ವಲ್ಪ ಕೆಲಸ ಇತ್ತಲ್ವ, ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಒಂದು ಎಡಿಟಿಂಗು ಅಪ್ಲೋಡಿಂಗ್ ಇಟ್ಟಿದ್ದೀನಿ, ಅದಾಗೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ನೋಡಿ ನಿದ್ದೆ ಆಗಿಲ್ಲ ಅಂಥೇಳಿ ಬ್ಲ್ಯಾಕ್ ಸರ್ಕಲು ಬಂದುಬಿಟ್ಟಿದೆ. ಇವಾಗ ಮಲಿಕೋಬೇಕು, ಇವಾಗ ಮಲಿಕೋತೀನಿ.
ನನ್ನ ಹಸ್ಬೆಂಡ್ ಇದ್ದಿದ್ರೆ ಇಷ್ಟೋ ತನಕ ಅವ್ರು ಕೆಲಸ ಮಾಡೋಕೆ ಕೊಡೋದಿಲ್ಲ, ಬೈತಾ ಇರ್ತಾರೆ, ಮಲಿಕೋ ಸಾಕು ಕೆಲಸ ಮಾಡಿರೋದು ಅಂತಿರ್ತಾರೆ. ಇವತ್ತು ಅವ್ರು ಇಲ್ಲಲ್ವಾ, ಅದಕ್ಕೆ ಭರ್ಜರಿಯಾಗಿ ಕೆಲಸನೇ ಮಾಡ್ತಾಯಿದ್ದೀನಿ. ಕೆಲಸ ಮಾಡಿಕೊಂಡು ಆಮೇಲೆ ಅವರು ಕಾಲ್ ಮಾಡಿದ್ರು, ಇವಾಗ ಫೋನ್ ಮಾಡಿದರು. ನನಗೆ ಗೊತ್ತು ನೀನು ಕೆಲಸ ಮಾಡ್ತಾ ಇರ್ತೀಯ, ಮಲಿಕೋ ಸಾಕು ಅಂತ ಇದ್ದರು. ಸರಿ ಇವಾಗ ಮಲಿಕೋತೀನಿ ಅಂತ ಹೇಳಿದ್ದೆ. ಅವರೇನಾದರೂ ನಾನು ಅಪ್ಲೋಡ್ ಮಾಡಿದ್ದ ವೀಡಿಯೋ ಏನಾದರೂ ನೋಡಿಬಿಟ್ರೆ ಅಷ್ಟೇ ಕತೆ ನನಗೆ. ಜಸ್ಟ್ ಇವಾಗ ಇನ್ನು ಸ್ವಲ್ಪ ಕೆಲಸ ಇದೆ, ಒಂದು 10 ಮಿನಿಟ್ಸು ವೀಡಿಯೋ ಎಡಿಟಿಂಗ್ ಹಾಕಿದ್ದೀನಲ್ವ, ಅದು ವೀಡಿಯೋ ಎಡಿಟಿಂಗ್ ಆಗೋ ಅಷ್ಟೊತ್ತಿಗೆ ನಂದು ಕೆಲಸ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ಮಲಿಕೋಬೇಕು. ಕಿಚನು ಕ್ಲೀನ್ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ. ಅರ್ಜೆಂಟಾಗಿ ಕೆಲಸ ಇದ್ದಕ್ಕಿಲ್ಲ. ನನ್ನ ಮಗಳು ಮಲಿಕೊಂಡಿದ್ಲಲ್ವ, ಇಲ್ಲೇ ರೂಮಲ್ಲಿ ಮಲಿಕೊಂಡಿದ್ರೆ ಎದ್ಬಿಟ್ಟು ಬರ್ತಿದ್ದೆ, ಅಲ್ಲಿ ಕೂತ್ಕೊಂಡು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇಲ್ಲಿ ಕೆಳಗಡೆ ಕೂತ್ಕೊಂಡು ಮಾಡ್ತಾ ಇದ್ನಲ್ಲ. ಅವಳು ಮಲಿಕೊಂಡಿದ್ಲಲ್ಲ, ಮಮ್ಮಿ ಬಾ ಅಂತಿರ್ತಾಳೆ. ಅದಕ್ಕೇ ಸರಿ ಅಂಥೇಳಿ ಇಲ್ಲೇ ಕೂತ್ಕೊಂಡಿದ್ಲು. ಹಂಗೆ ಕೆಲಸ ಮಾಡಿಕೊಂಡು ಎಲ್ಲ ಇಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಏನೂ ಕ್ಲೀನ್ ಮಾಡಿಲ್ಲ ಇವತ್ತು. ಸರಿ ಬೆಳಿಗ್ಗೆ ಎದ್ದುಬಿಟ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡು ಹಂಗೆ ಬಿಟ್ಟಿದ್ದೀನಿ. ಸರಿ ಫ್ರೆಂಡ್ಸ್, ಇವಾಗ ನಾನು ಇನ್ನೇನು ಬ್ಲಾಗ್ ಮಾಡೋದಿಲ್ಲ, ಇವಾಗ ಮಲಿಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾಳೆ ನಾನು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಿಗ್ಗೆಯಿಂದ ಗುಡ್ ನೈಟ್. ಇವಾಗ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಮಲಿಕೊಂಡ್ಬಿಡ್ತೀನಿ, ಓಕೆನಾ? ನಾಳೆ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್. ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ಆಗಿದೆ, ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ ಟೈಮು. ಇಷ್ಟೊತ್ತಿಗೇನು ಎದ್ದಿಲ್ಲ, ಬೇಗ ಎದ್ದಿದೆ. ಹೇಳಿದ್ನಲ್ಲ ರಾತ್ರಿ ಕಿಚನ್ ಕ್ಲೀನ್ ಮಾಡಿಲ್ಲ ಅಂಥೇಳಿ, ಅದೆಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ಫುಲ್ಲೆಲ್ಲ ಪಾತ್ರೆ ತೊಳೆದಿದ್ದೀನಿ, ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹೋಗಿ ಹಾಲು ಎಲ್ಲ ತೊಗೊಂಬಂದೆ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ತಿಂಡಿ ಏನು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಲು ಬಿಸಿ ಆಯಿತು ಫ್ರೆಂಡ್ಸ್ ಇವಾಗ. ಆಮೇಲೆ ಇಲ್ಲಿ ಇವತ್ತು ತಿಂಡಿ ಮ್ಯಾಗಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಒಬ್ಳಿಗೇನೆ ಮ್ಯಾಗಿ ಮಾಡ್ತಾ ಇದ್ದೀನಿ. ನನಗೇನು ಹೊಟ್ಟೆ ಹಸ್ದಿಲ್ಲ, ಅದಕ್ಕೇನೆ ನಾನೇನು ತಿಂಡಿ ತಿನ್ನೋದಿಲ್ಲ. ಅವಳು ಒಬ್ಳಿಗೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಹಾಲು ಬಿಸಿ ಆಯಿತು, ಅವಳಿಗೆ ಹಾಲು ಕೊಟ್ಬಿಟ್ಟು ಆಮೇಲೆ ಮ್ಯಾಗಿ ಕೊಡ್ತೀನಿ, ಆಮೇಲೆ ಹಾಲು ಕುಡಿತಾಳೆ. ನಾನು ಜಸ್ಟ್ ಇವಾಗ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಅಷ್ಟೇ. ಇಷ್ಟೆಲ್ಲ ಮಾಡೋ ತನಕ 11 ಗಂಟೆ ಆಗುತ್ತಾ, ಇನ್ನೊಂದು 2 ಅವರಲ್ಲಿ ಮಧ್ಯಾಹ್ನ ಆಗುತ್ತೆ. ಅವಾಗಲೇ ಊಟ ಮಾಡೋಣ ಅಂದ್ಕೊಂಡು ಏನೋ ತಿನ್ನೋದಿಲ್ಲ, ತಿಂಡಿ ಏನೋ ಮಾಡ್ಕೊಳ್ಳಲ್ಲ ನನಗೆ ಅಂಥೇಳಿ. ರೈಸು ಇದೆ, ರಾತ್ರಿ ಮಾಡಿದ್ನಲ್ವ ರೈಸು, ಅದು ಇದೆ ರೈಸು. ಅದಕ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಆಗೋದು. ನನಗೆ ಹೊಟ್ಟೆ ಹಸಿತಾ ಇಲ್ಲ ಅಂಥೇಳಿ ಮಾಡ್ಕೊಂಡಿಲ್ಲ. ಮಧ್ಯಾಹ್ನ ನೋಡೋಣ, ಅವಳಿಗೂ ಮಾಡಬೇಕಲ್ವ ನನ್ನ ಮಗಳಿಗೂ, ಅವಾಗ ಏನಾದರೂ ಒಂದು ಮಾಡ್ತೀನಿ. ಆಮೇಲೆ ನೋಡಿ, ನಮ್ಮ ಮನೇಲಿ ಮನೆಯವ್ರು ಇಲ್ಲ ಅಂದರೆ ಇದೇ ಥರ ಅಡ್ಜಸ್ಟ್. ಅವ್ರು ಇದ್ದಿದ್ರೆ ತಿಂಡಿ ಮಾಡಬೇಕಾಗಿತ್ತು, ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು, ಅಡುಗೆ ಮಾಡಬೇಕಾಗಿತ್ತು, ತಿಂಡಿ ಏನಾದರೂ ಮಾಡಬೇಕಾಗಿತ್ತು. ಅವರು ತಿನ್ನಬೇಕಲ್ವ, ಅವರದ್ದು ತಿಂತಾರೆ, ಅವ್ರಿಗಾದರೂ ಮಾಡಲೇಬೇಕಾಗಿತ್ತು. ಅವಾಗ ನಾನು ತಿನ್ಕೊಂಡ್ಬಿಡ್ತಿದ್ದೆ. ಇವಾಗ ಅವರು ಇಲ್ಲ, ಇನ್ನೇನು ಇವ್ರಿಗೆ ಏನಾದರೂ ಒಂದು ಮಾಡಿಕೊಟ್ರೆ ಆಗೋಯ್ತು, ಅವ್ರದ್ದು ಆಗೋಯ್ತದೆ. ಇವಾಗ ಇದಕ್ಕೆ ಸ್ವಲ್ಪ ಏನಪ್ಪ ಮ್ಯಾಗಿಗೆ ಒಂದು ಸ್ವಲ್ಪ ಪುಡಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ಬೇಕು ಅಷ್ಟೇ. ಇವಾಗ ಹೋಗಿ ತಂದೆ, ನಾನು ಮ್ಯಾಗಿ ಎಲ್ಲ ತರೋದಿಲ್ಲ, ನಮ್ಮ ಮನೇಲಿ ಮ್ಯಾಗಿ ಎಲ್ಲ ತರೋದಿಲ್ಲ. ಇವಾಗ ಅವಳು ಬೇಕು ಅಂತ ಇದ್ಲು ನಿನ್ನೆ, ಸರಿ ಅಂಥೇಳಿ ಅವಳಿಗೆ ಮಾಡಿಕೊಡ್ತಾ ಇದ್ದೀನಿ. ಚಿನ್ನು ಬಾಯಿಲಿ ಇದು ಕಟ್ ಮಾಡಿಬಿಟ್ಟು ಹಾಕೋಯ್ತ್ರಲ್ಲಿ, ಅವಳಿಗೆ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಬೈತಾರೆ, ಏನಾದರೂ ಮಾಡಿಕೊಡೋದು ಬಿಟ್ಬಿಟ್ಟು ಮ್ಯಾಗಿ ಮಾಡಿಬಿಟ್ಟು ಕೊಡ್ತಾ ಇದೆಯಾ ಹಂಗೆ ಅಂತಾರೆ. ಸರಿ ಅಂತ ಒಂದೇ ಸಲಿ ಅಂಥೇಳಿ ಮಾಡಿಕೊಡ್ತಾ ಇದ್ದೀನಿ. ಚಿಕ್ಕ ಪಾಕೆಟ್ ತಂದೀನಿ, ಏನು ದೊಡ್ಡದೇನು ತಂದಿಲ್ಲ. ಹಾಕ್ಬಿಡು, ಹಾಕಕ್ಕೆ ಬರುತ್ತಾ? ಹಾಕ್ಲಾ? ಹಾಕು. ಸರಿ, ಅವಳಿಗೆ ಮ್ಯಾಗಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ತೀನಿ. ಕಾಫಿ ಮಾಡಿಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮ್ಯಾಗಿ ಇಸ್ ರೆಡಿ. ಅವಳು ನನ್ನ ಮಗಳಿಗೆ ಸೂಪ್ ಇರಬಾರ್ದು, ಹಂಗೆ ಹಾಕಬೇಕು. ಅದಕ್ಕೆ ನೋಡಿ ಇಷ್ಟ ಆಗಿದೆ. ಅವಳು ನಿಧಾನಕ್ಕೆ ತಿಂತಾಳೆ, ಅದಕ್ಕೇನೆ ಬೊಟ್ಟಲಲ್ಲಿ ಹಾಕ್ಕೊಟ್ಟಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ನನ್ನ ಮಗಳಿಗೆ ಮ್ಯಾಗಿ. ಇಲ್ಲಿ ಎಷ್ಟು ಅವಳು ತಿಂತಾಳೆ. ಆಮೇಲೆ ಇದು ಕಾಫಿ ಮಾಡ್ಕೊಂಡಿದ್ದೀನಿ, ಎಷ್ಟು ಮಾಡ್ಕೊಂಡಿದ್ದೀನಿ, ಎಷ್ಟು ಇವಾಗ ಕುಡಿತೀನಿ. ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ
ಆಮೇಲೆ ನನ್ನ ಮಗಳಿಗೆ ಹಾಲು ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ. ಅವಳು ಆಮೇಲೆ ಕುಡಿತಾಳೆ. ಇದು ಇಲ್ಲಿ ಇರಲಿ. ಚಿನ್ನು ತಗೋ. ಅವಳಿಗೆ ತರಕಾರಿ ಎಲ್ಲ ಹಾಕಬಾರ್ದು, ಹಿಂಗೆ ಪ್ಲೇನಾಗಿ ಮಾಡಿಕೊಡ್ಬೇಕು. ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಇವಾಗ ಅವಳು ತಿಂಡಿ ತಿನ್ನಲಿ, ನಾನು ಕಾಫಿ ಕುಡಿತೀನಿ. ಕಾಫಿ ಕುಡ್ದು ನನಗೊಂದು ಸ್ವಲ್ಪ ಕೆಲಸ ಇದೆ, ಅವೆಲ್ಲ ಮಾಡ್ತೀನಿ. ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಮಾಡೋಕ್ಕೆ ಆಗಿಲ್ಲ. ಜಸ್ಟು ಏನೂ ಮಾಡೋಕ್ಕಾಗಿಲ್ಲ. ನಾನು ಕೆಲಸ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ವ್ಲಾಗ್ ಏನೋ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಇದ್ರ ಮುಂದೆ ಏನೋ ವ್ಲಾಗ್ಸ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಏನಕ್ಕಂದರೆ ನಾನಿದು ವ್ಲಾಗು ಲೆಂತಿ ಆಗಿದೆ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನನಗೆ ಗೊತ್ತಾಗಿಲ್ಲ 25 ಮಿನಿಟ್ಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟಿದೆ ನಾನು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಥೇಳಿ. ಅದಕ್ಕೇ ಆಮೇಲೆ ಇನ್ನೇನು ಎಂಡ್ ಮಾಡ್ತಾಯಿದ್ದೀನಿ, ಎಂಡ್ ಮಾಡಿಬಿಟ್ಟಿದೆ. ಅದಕ್ಕೆ ಆವಾಗ ನೋಡಿದೆ, ಎಡಿಟಿಂಗ್ ಮಾಡೋವಾಗ ನೋಡ್ತಾ ಇದ್ದೀನಿ. ಸೊ ಸಾರಿ. ಇಲ್ಲಾಂದರೆ ನಿನ್ನೆ ವ್ಲಾಗೇನೆ ಇನ್ನೊಂದು ಇತ್ತಲ್ವ, ಅದು ಮಧ್ಯಾಹ್ನದಿಂದ ಮತ್ತೆ ರಾತ್ರಿ ತನಕ ವ್ಲಾಗ್ ಮಾಡಿದೆ. ಅದು ಇದೇ ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಆದ್ರೂ ಆಗಲಿಲ್ಲ ಅಲ್ವಾ. ಪರವಾಗಿಲ್ಲ, ನೆಕ್ಸ್ಟ್ ಈ ಥರ ಮಿಸ್ಟೇಕ್ ಮಾಡೋದಿಲ್ಲ, ಸರಿನಾ? ನಾನು ಸ್ವಲ್ಪ ಸ್ಪೆಕ್ಸ್ ಹಾಕೋತೀನಿ ಅಂಥೇಳಿ ನನ್ನ ಮೂಗಿನ ಮೇಲೆ ಲೈನ್ ಬಂದಿದೆ, ಅದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದೇ ನಿಮಗೆ ಹೇಳ್ತಾ ಇದ್ದೆ. ಏನೋ ಸ್ವಲ್ಪ ಸೌಂಡು ಮಿಸ್ಟೇಕಿಂದ ಕೇಳಿಸ್ತಾ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನೀವು ನನ್ನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.